ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಐರಾ ಬ್ಲಾಗ್ಸ್ ಇನ್ ಕನ್ನಡ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹಿತ ತುಂಬ ಚೆನ್ನಾಗಿದ್ದೀನಿ. ಹಾಲು ಕುಡಿಯುವುದು ಸಾಮಾನ್ಯವಾಗಿ ಆರೋಗ್ಯಕ್ಕೆ ಒಳ್ಳೆಯದು. ಇದರಲ್ಲಿ ಪ್ರೋಟೀನ್, ಕ್ಯಾಲ್ಸಿಯಂ, ವಿಟಮಿನ್, ಖನಿಜ, ಕೊಬ್ಬಿನಂಶ ಸಮೃದ್ಧವಾಗಿರುತ್ತದೆ. ಹಾಲು ಕುಡಿದರೆ ದಷ್ಟಪುಷ್ಟ, ಬಲಶಾಲಿಯಾಗಬಹುದು. ದೈನಂದಿನ ಬಳಕೆಯಲ್ಲಿ ಹಸು ಮತ್ತು ಎಮ್ಮೆ ಹಾಲನ್ನು ಎಲ್ಲರೂ ಬಳಸುತ್ತೇವೆ. ಮೇಕೆ ಮತ್ತು ಕತ್ತೆ ಹಾಲಿನಲ್ಲಿ ಹಲವು ರೀತಿಯ ಪೋಷಕಾಂಶಗಳು ಇದೆ ಎಂದು ಹೇಳಲಾಗುತ್ತದೆ. ಆದರೆ ಕೆಲವು ಪ್ರಾಣಿಗಳ ಹಾಲಿನಲ್ಲಿ ಬಿಯರ್, ವೈನ್, ವಿಸ್ಕಿಗಿಂತ ಹೆಚ್ಚು ಆಲ್ಕೋಹಾಲ್ ಇರುತ್ತದೆ. ಹೌದು, ದೈತ್ಯ ಪ್ರಾಣಿಯಾಗಿರುವ ಆನೆಗಳ ಹಾಲಿನಲ್ಲಿ ಹೆಚ್ಚು ಆಲ್ಕೋಹಾಲ್ ಇರುತ್ತದೆ ಎಂದು ವೈಜ್ಞಾನಿಕವಾಗಿ ತಿಳಿದು ಬಂದಿದೆ. ಆನೆ ದಿನಕ್ಕೆ 150 kg ಆಹಾರ ತಿನ್ನುತ್ತದೆ. ಆದ್ದರಿಂದ ಆ ದೈತ್ಯ ಪ್ರಾಣಿಯಿಂದ ಉತ್ಪತ್ತಿಯಾಗುವ ಹಾಲು ಅಧಿಕ ಪೋಷಕಾಂಶಗಳನ್ನು ಹೊಂದಿರುತ್ತದೆ. ಮನುಷ್ಯರು ಅದನ್ನು ಕುಡಿದು ಜೀರ್ಣಿಸಿಕೊಳ್ಳುವ ಶಕ್ತಿ ಮನುಷ್ಯರಿಗಿರುವುದಿಲ್ಲ. ಅಲ್ಲದೆ ಅದರಲ್ಲಿ ಆಲ್ಕೋಹಾಲ್ ರೂಪಿಸುವ ಅಂಶಗಳಲ್ಲಿ ಸಮೃದ್ಧವಾಗಿದೆ. ಅಲ್ಲದೆ ಆನೆ ಕಬ್ಬನ್ನು ಹೆಚ್ಚಾಗಿ ತಿನ್ನುವುದರಿಂದ ಅದರಲ್ಲಿ ಆಲ್ಕೋಹಾಲ್ ಅಂಶ ಹೆಚ್ಚಿರುತ್ತದೆ ಎಂದು ತಿಳಿದು ಬಂದಿದೆ. ಅಲ್ಲದೆ ಆನೆಯ ಹಾಲು ತುಂಬ ಅಪಾಯಕಾರಿಯಾಗಿದೆ. ಇದು ಮನುಷ್ಯರಿಗೆ ಕುಡಿಯಲು ಯೋಗ್ಯವಲ್ಲ. ಆನೆ ದಂತಗಳಲ್ಲಿ ಬೀಟಾ ಕೈಸಿನ್ ಎಂಬ ರಾಸಾಯನಿಕವಿದೆ. ಆಫ್ರಿಕನ್ ಹೆಣ್ಣು ಆನೆಗಳು ಲ್ಯಾಕ್ಟೋಕೇಸ್ನಂತಹ ಹೆಚ್ಚಿನ ಮಟ್ಟದ ಆಲಿಗೋಸ್ಯಾಕರೈಡ್ಗಳನ್ನು ಹೊಂದಿರುತ್ತದೆ. ಹಾಗಾಗಿ ಈ ಹಾಲು ಸ್ವಲ್ಪ ಕುಡಿದರೂ ತಕ್ಷಣ ಮೂರ್ಛೆ ಹೋಗುತ್ತಾರೆ. ಇದಲ್ಲದೆ ಆನೆಯ ಹಾಲಿನಲ್ಲಿ ಕಾರ್ಬೋಹೈಡ್ರೇಟ್ ಅಂಶವು ಅಧಿಕವಾಗಿದೆ. ಈ ಕಾರಣದಿಂದ ಹೊಟ್ಟೆಯ ಸಮಸ್ಯೆಗಳು ಉದ್ಭವಿಸುತ್ತದೆ. ಹೊಟ್ಟೆ ನೋವು, ಉಬ್ಬಸ, ಗ್ಯಾಸ್, ಅಜೀರ್ಣ ಮತ್ತು ಅತಿಸಾರದಂತಹ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳು ಬರುತ್ತದೆ. ಸಾಮಾನ್ಯವಾಗಿ ಆನೆಗೆ ದಿನಕ್ಕೆ 150 kg ಆಹಾರ ಬೇಕಾಗುತ್ತದೆ. ಅದಕ್ಕಾಗಿಯೇ ಆನೆಗಳು ದಿನಕ್ಕೆ 12 ರಿಂದ 18 ಗಂಟೆಗಳ ಕಾಲ ಸಿಕ್ಕ ಹಣ್ಣು, ಹುಲ್ಲುಗಳನ್ನೆಲ್ಲ ಆಹಾರವನ್ನು ತಿನ್ನುತ್ತಲೇ ಇರುತ್ತದೆ. ಹಾಗಾಗಿ ಆನೆಯ ದೇಹವು ವಿವಿಧ ರೀತಿಯ ರಾಸಾಯನಿಕಗಳನ್ನು ಒಳಗೊಂಡಿದೆ. ಆದ್ದರಿಂದಲೇ ಮದ್ಯ ಸೇವಿಸುವುದಕ್ಕಿಂತಲೂ ಕಾಡು ಆನೆಯ ಹಾಲು ಕುಡಿದಾಗ ದುಪ್ಪಟ್ಟು ಮತ್ತು ಉಂಟಾಗುತ್ತದೆ. ಇದು ಮೂರ್ಛೆಗೆ ಕಾರಣವಾಗಬಹುದು. ಪ್ರಸ್ತುತ ಪ್ರಪಂಚದಲ್ಲಿ ಕೇವಲ 3 ವಿಧದ ಆನೆಗಳಿವೆ. ಆದರೆ 5 ಮಿಲಿಯನ್ ವರ್ಷಗಳ ಹಿಂದೆ ಭೂಮಿಯ ಮೇಲೆ ಸುಮಾರು 170 ರೀತಿಯ ಆನೆಗಳು ಇದ್ದವು ಎಂದು ವಿಜ್ಞಾನಿಗಳು ಹೇಳುತ್ತಾರೆ.